ಕಾಂಗ್ರೆಸ್ ಅಲ್ಲಿದ್ರು ಬಿಜೆಪಿಗೆ ಬಂದಿದ್ದಾರೆ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ ಅನೇಕ ಬಾರಿ, ಬಿಜೆಪಿಗೆ ಸುಮ್ಮನೆ ಯಾರ್ಯಾರ್ದೋ ಹೆಣ ಹೊತ್ಕೊಳ್ಳುವಂಥ ಅವಸ್ಥೆ ಅಂತ. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಅಲ್ಲಿದ್ರು, ಈ ಕಡೆ ಬಂದ್ರು ಒಂದು ವಿಡಿಯೋ ಮಾಡಿದ್ರು, ಬಿಜೆಪಿ ಅವರು ಪಾಪ ಅದನ್ನು ಹೊತ್ಕೋಬೇಕು. ಈಗ ಇವರು ಕಾಂಗ್ರೆಸ್ ಅಲ್ಲಿದ್ರು, ಬಿಜೆಪಿಗೆ ಬಂದಿದ್ದಾರೆ, ಬಿಜೆಪಿ ಅವರು ಈಗ ಹೊತ್ಕೋಬೇಕು. ಎಸ್, ನಮ್ಮ ರಿಪೋರ್ಟರ್ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಸದ್ಯಕ್ಕೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವೈಯಾಲಿ ಕಾವಲ್ ನಿವಾಸದಿಂದ. ಮಾದೇಶ್, ಸದ್ಯಕ್ಕೆ ಏನ್ ನಡೀತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಷ್ಟು ಜನ ಇದ್ದಾರೆ? ಶ್ರೀಪಾದ್, ಬೆಳಗ್ಗೆ 7:30 ಸುಮಾರಿಗೆ SIT ತಂಡ ಹಾಗೂ FSL ಸಮೇತ ಮುನಿರತ್ನ ಅವರ ಮನೆಗೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಟ್ಟು 3 ಕೇಸ್ಗಳು ಅವರ ವಿರುದ್ಧ ದಾಖಲಾಗಿತ್ತು. ವೈಯಾಲಿ ಕಾವಲ್ನಲ್ಲಿ 2 ಕೇಸ್ಗಳು ಮತ್ತೆ ಕಗ್ಗಲಿಪುರದಲ್ಲಿ 1 ಕೇಸ್ ದಾಖಲಾಗಿತ್ತು. ಆ 3 ಕೇಸ್ ಸಂಬಂಧ ಈಗ ದಾಳಿ ನಡೆಸಿ ಅವರ ಮನೆಯನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ತನಿಖಾಧಿಕಾರಿ ಕವಿತಾ ಅವರ ನೇತೃತ್ವದಲ್ಲಿ ಒಂದು ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಈಗಾಗಲೇ ಅಲ್ಲಿ ನಡೆದಿರುವಂತ ಅಂದ್ರೆ SITಗೆ ಕೇಸ್ ಟ್ರಾನ್ಸ್ಫರ್ ಆಗೋದಕ್ಕೂ ಮುಂಚೆ ಅಲ್ಲಿನ ತನಿಖಾಧಿಕಾರಿಗಳು ಒಂದಷ್ಟು ತನಿಖೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೇಳಿಕೆಗಳನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಅವೆಲ್ಲವನ್ನು ಕೂಡ ಕೇಸನ್ನ ಫೈಲ್ ಟ್ರಾನ್ಸ್ಫರ್ ಆದ್ಮೇಲೆ ಆ ಒಂದು ಫೈಲ್ಗಳನ್ನ ಪರಿಶೀಲನೆ ಮಾದೇಶ್ ಐ ಅಗ್ರಿ. ಸ್ವಲ್ಪ ಆ ವಾಹನ ಇದೆಲ್ಲ ತೋರಿಸಿ, ಸ್ವಲ್ಪ ಹತ್ರ ಕ್ಯಾಮರಾ ತಗೊಂಡೋಗ್ಲಿಕ್ಕೆ ಹೇಳಿ. ಆ ವಾಹನಗಳನ್ನೆಲ್ಲ ತೋರಿಸಿ, ವಾಹನ ಸ್ವಲ್ಪ ಹತ್ರಕ್ಕೆ ಹೋಗಿ. ಓಕೆ, ಅದು ಗೇಟು. ಆ ಮುಂದ್ಗಡೆ ವಾಹನ ನಿಂತಿದೆ ನೋಡಿ. ಓಕೆ, ಇದು ಮುನಿರತ್ನದ್ದು. ಅದು 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 2 ವಾಹನಗಳು, 2 ಪೊಲೀಸ್ ವಾಹನಗಳು ಇಲ್ಲಿ ನಿಂತಿದೆ. ಜೊತೆಗೆ ಫಾರೆನ್ಸಿಕ್ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಒಳಗಡೆ ಒಂದಷ್ಟು ಸ್ಯಾಂಪಲ್ಗಳನ್ನ ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಯಾಕಂದ್ರೆ ಈಗಾಗಲೇ ಈ ಒಂದು ಘಟನೆಗಳು ಅಂದ್ರೆ ಕೃತ್ಯಗಳ ಕೇಸ್ ಸಂಬಂಧ ಏನು ಕೊಟ್ಟಿದೆ, ದೂರು ಕೊಟ್ಟಿದೆ, ಆ ಎಲ್ಲ ಘಟನೆಗಳು ಈ ಮುಂಚೆ ನಡೆದಿದೆ. ಅಂದ್ರೆ ಕಳೆದ ಒಂದಷ್ಟು ತಿಂಗಳುಗಳ ಮುಂಚೆ ನಡೆದಿದೆ ಅನ್ನುವಂಥದ್ದು ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಹೀಗಾಗಿ ಅಧಿಕಾರಿಗಳು ಅವರ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ. ಜೊತೆಗೆ ಈ ಒಂದು ಮನೆಯಲ್ಲಿ ಅವರಿಗೆ ಬೆದರಿಕೆ ಹಾಕಲಾಗಿತ್ತು ಅಂತೇಳಿ ಈಗಾಗಲೇ ದೂರುದಾರರು ಕೂಡ ಹೇಳಿಕೆ ನೀಡುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಳಗಡೆ ಈ ಒಂದು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಎವಿಡೆನ್ಸ್ಗಳು ಸಿಗುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ FSL ಅಧಿಕಾರಿಗಳು ಕೂಡ ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮಗೆ ವಿಜುವಲ್ಸ್ ಅನ್ನ ತೋರಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇದು ಮುನಿರತ್ನ ಅವರ ಮನೆ. ಈ ಒಂದು ಮನೆಯಲ್ಲಿ ಹಲವಾರು ವಿಚಾರಗಳು ಕೂಡ ಆಗಿದೆ. ಅದರಲ್ಲೂ ಕೂಡ ಈಗಾಗಲೇ ಗುತ್ತಿಗೆದಾರರೊಬ್ಬರು ಕೂಡ ಒಂದಷ್ಟು ಆರೋಪಗಳನ್ನ ಮಾಡ್ತಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈ ಮನೆಯಲ್ಲೇ ಆ ಒಂದು ಬೆದರಿಕೆ ಹಾಕೋದಾಗಿರ್ಬೋದು, ಜೊತೆಗೆ ಇವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಚೇರಿ ಕೆಲಸಗಳು ಕೂಡ ಆಗ್ತಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರೋಪಗಳನ್ನು ಕೂಡ ಗುತ್ತಿಗೆದಾರರು ಮಾಡಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಬೆಳಗ್ಗೆ 7:15 ಕೂಡ ಸತತವಾಗಿ ಮುನಿರತ್ನ ಅವರ ಮನೆಯ ಮೇಲೆ ದಾಳಿ ನಡೆಸಿ ಕಂಪ್ಲೀಟ್ ಆಗಿ ಅವರ ಮನೆಯನ್ನ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲೇ ಪಕ್ಕದಲ್ಲಿ ಆಫೀಸ್ ಇದೆ, ಅಂದ್ರೆ ಮುನಿರತ್ನ ಅವರ ಕಚೇರಿ ಇದೆ, ಅಲ್ಲೂ ಕೂಡ ಮಾಡುವಂತ ಸಾಧ್ಯತೆ ಇದೆ. ಮುಂದ್ಗಡೆನೇ ಇದೆ ಆಫೀಸ್. ಐ ಥಿಂಕ್ ತೋರಿಸಬಹುದು, ವೈಡ್ ಮಾಡಿ ಕ್ಯಾಮರಾ. ಜಯಪ್ರಕಾಶ್, ಖಂಡಿತವಾಗ್ಲೂ ಸದ್ಯಕ್ಕೆ ನಾನು ಮುನಿರತ್ನ ಅವರ ಮನೆಯಲ್ಲಿದ್ದೀನಿ. ಈ ಕಡೆ ಮನೆಯ ಹಿಂಭಾಗದಲ್ಲಿ ಅವರ ಕಚೇರಿ ಇದೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ನಿಮ್ಗೆ ತೋರಿಸ್ತಾ ಹೋಗ್ತಾರೆ. ಈ ಒಂದು ಸ್ಥಳದಲ್ಲಿ ಅವರ ಒಂದು ಕಚೇರಿ ಇದೆ. ಕಚೇರಿಯಲ್ಲೂ ಕೂಡ ಒಂದಷ್ಟು ಅವರ ಶಾಸಕರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕೆಲಸಗಳು ಕೂಡ ಆಗ್ತಿತ್ತು. ಜೊತೆಗೆ ಅವರ ಸ್ಥಳೀಯರಾಗಿರ್ಬೋದು, ಅವರ ಮುಖಂಡರಾಗಿರ್ಬೋದು ಬಂದು ಅವರನ್ನ ಈ ಒಂದು ಕಚೇರಿಯಲ್ಲಿ ಭೇಟಿಯಾಗುವಂತ ಕೆಲಸವನ್ನ ಮಾಡ್ತಿದ್ರು. ಇಲ್ಲೂ ಕೂಡ ಒಂದಷ್ಟು ವಿಚಾರಗಳು ಮುನಿರತ್ನ ಅವರ ಕಚೇರಿ. ಅವರು ಮಂಜುನಾಥ್ ಹೇಳಿ, ಆ ಗೇಟ್ ಮುಂದೆ ಮುನಿ ಅಂತ ಬರ್ದಿದೆ ನೋಡಿ. ಆ ಗೇಟ್ ಮುಂದೆ ನೀವು ನಿಂತಿದ್ದೀರಲ್ಲ, ಆ ಗೇಟ್ ಮುಂದೆ ಮುನಿ ಅಂತ ಬರ್ದಿದೆ. ತೋರ್ಸಕ್ಕೆ ಹೇಳಿ ಅದನ್ನು. ಖಂಡಿತ ಜಯಪ್ರಕಾಶ್ ತೋರಿಸಿ. ಅದು ಖಂಡಿತ ಜಯಪ್ರಕಾಶ್, ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮ್ಗೆ ತೋರಿಸುವಂತ ಕೆಲಸವನ್ನು ಮಾಡ್ತಾರೆ. ಮೇಲೆ ಅಲ್ಲಿ ಕೆಳಗೆ ಅದು ಓಕೆ, ಕೆಳಗೆ ಗೇಟ್ ಅಲ್ಲಿ ನನ್ಗೆ ಕಾಣ್ತಿದ್ಯಪ್ಪ, ನಿಮ್ಗೆ ಕಾಣ್ತಾ ಇಲ್ಲ. ಇಲ್ಲಿ ಮುನಿ ಅನ್ನುವಂತ ಅದು ಅಲ್ಲಿ ಕಾಣ್ತಿದ್ಯಪ್ಪ ಗೇಟು. ಈ ಕಡೆ ನಮ್ಮ ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಅವರು ನಿಮ್ಗೆ ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಬ್ಯಾಕ್ ಬನ್ನಿ ಮುನಿ ಅಂತ ಬರ್ತಿದೆ ನೋಡ್ರಿ ಗೇಟ್ ಅಲ್ಲಿ. ಅದೇ ನೋಡಿ, ಝೂಮ್ ಔಟ್ ಮಾಡಿ. ಮುನಿ ಅಂತ ಎಲ್ಲಿ ಬರ್ದಿದ್ದಾರೆ? ಅದು ನೋಡಿ, ಅದು ಮುನಿನೇ ಬರ್ದಿರೋದು. ಅದು ಗೇಟ್ ಮೇಲೆ ಮುನಿ ತಲೆ ಓಡಿಸ್ಬೇಕು. ಮುನಿ
ಮುನಿಯನ ಮಾದರಿ. ನಿಮ್ಗೆ ಗೇಟ್ ನಲ್ಲಿ ಕಾಣಿಸುತ್ತೆ ಈ ಒಂದು ಡಿಸೈನ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಸದ್ಯಕ್ಕೆ ಈ ಒಂದು ಮನೆಯಲ್ಲಿ ಸದ್ಯಕ್ಕೆ SIT ಅಧಿಕಾರಿಗಳು ಪರಿಶೀಲನೆ ಮಾಡಿಸಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಒಂದು ಕಚೇರಿ ಮೇಲೂ ಕೂಡ ದಾಳಿ ನಡೆಸಿ ಪರಿಶೀಲನೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಈಗಾಗಲೇ ತನಿಖಾಧಿಕಾರಿ ಆಗಿರುವಂತ ಕವಿತಾ ಅವರು ಅವರನ್ನ ಪ್ರಾಥಮಿಕವಾಗಿ ವಿಚಾರಣೆ ಮಾಡಿ ಈ ಒಂದು ಕೃತ್ಯಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 3 FIR ದಾಖಲಾಗಿದೆ. ಪ್ರತ್ಯೇಕ ತನಿಖಾಧಿಕಾರಿಗಳನ್ನ ಸರ್ಕಾರ ಮಾಡಿದೆ, ಹಿರಿಯ ಅಧಿಕಾರಿಗಳು ಮಾಡಿದ್ದಾರೆ. ಸದ್ಯಕ್ಕೆ ಅತ್ಯಾಚಾರ ಕೇಸ್ ತನಿಖೆ ನಡೆಸಲಾಗ್ತಿದೆ. ಮೇಲಕ್ಕೆ ತಗಲಿ ಕ್ಯಾಮ್ರಾ, ಮೇಲಕ್ಕೆ ಅಲ್ಲಿ ಮುನ್ರತ್ನ ಅಂತಿದೆ ನೋಡಿ ಮೇಲ್ಗಡೆ. ಅದು ಈಗಾಗಲೇ ಶಾಸಕರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ತನಿಖೆಯನ್ನ ನಡೆಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ದಾಖಲೆಗಳನ್ನ ಅಂದ್ರೆ ದೂರುದಾರರಿಂದ ಒಂದಷ್ಟು ದಾಖಲೆಗಳಾಗಿರ್ಬೋದು, ಅವರ ಬಳಿ ಇರುವಂತಹ ಒಂದಷ್ಟು ಎವಿಡೆನ್ಸ್ ಗಳನ್ನ ಕೇಳುವಂತ ಕೆಲಸವನ್ನ ಮಾಡಿದ್ರು. ಅವೆಲ್ಲವನ್ನು ಕೂಡ ಮುಂದಿಟ್ಕೊಂಡು ಇವತ್ತು ತನಿಖೆ ಮಾಡುವಂತ ಕೆಲಸವನ್ನ SIT ಟೀಮ್ ಮಾಡ್ತಿದೆ. ಸದ್ಯಕ್ಕೆ ಅವರ ಮನೆ ಮೇಲೆ ದಾಳಿ ನಡೆಸಿ ಅಲ್ಲಿ ಮನೆಯಲ್ಲಿ ಸಿಗುವಂತ ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಮುಂದಿನ ಹಂತದಲ್ಲೂ ಮತ್ತೊಂದು ಹಂತದಲ್ಲಿ ಒಂದು ತನಿಖೆ ಕೂಡ ಮುಂದುವರಿದಿದೆ. ವೆರಿ ಗುಡ್ ಸಬಾಷ್, ವೆರಿ ಗುಡ್ ಗ್ರೌಂಡ್ ರಿಪೋರ್ಟಿಂಗ್ ಆ್ಯಂಡ್ ಮಂಜುನಾಥ್, ವೆರಿ ಗುಡ್ ಕವರೇಜ್. ಆಮೇಲೆ ಒಬ್ಬ ಕ್ಯಾಮ್ರಾಮನ್ಗೆ ಆ ಥರ ಲೈವಲ್ಲಿ ಓಡಾಡಿಕೊಂಡು ಆ ಥರ ವಿಜುವಲ್ ಕೊಡೋದು ಈಸಿ ಅಲ್ಲ, ನಮಗೂ ಗೊತ್ತಿದೆ. ಆ ಮಂಜುನಾಥ್ ಇಸ್ ವೆರಿ ಟ್ಯಾಲೆಂಟೆಡ್ ಕ್ಯಾಮ್ರಾಮ್ಯಾನ್, ನಮ್ಮ ಕ್ಯಾಮ್ರಾಮ್ಯಾನ್. ಹಾಗೇನೆ ನಮ್ಮ ಮಾದೇಶ್ ಕೂಡ ನೋಡಿ ಅಲ್ಲಿಂದ ಮತ್ತೊಂದು ಕಡೆ ಹೋಗಿ ಈ ಲೈವಲ್ಲಿ ಅದನ್ನು ಕ್ಯಾಚ್ ಮಾಡ್ಬೇಕಂದ್ರೆ ಭಾಳ ಈಗ ಅದನ್ನು ನೀವು ಗೇಟ್ ಮೇಲೆ ಮುನಿ ಅಂತ ತೋರಿಸಿದ್ರಲ್ಲ, ಇವನ್ ನಮ್ಮ ವ್ಯೂವರ್ಸ್ಗೂ ಕೂಡ ವೆರಿ ಇಂಟ್ರೆಸ್ಟಿಂಗ್. ಅದು ಯಾರು ಅದು ನಿಮ್ಗೆ ಏನು ಗೊತ್ತಾ, ಮರದ ಪೀಸ್ ಥರ ಇದೆ, ಗೊತ್ತಾಗಲ್ಲ ನಿಮಗೆ ಝೂಮ್ ಔಟ್ ಮಾಡಿ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಏನೇ ಇದ್ರ ಬಗ್ಗೆ ಈಗ 7ವರೆಯಿಂದ ಶುರುವಾಗಿದೆ. ಸೊ ಇನ್ನೂ ಕೂಡ ಮುಂದುವರೆದಿದೆ. 2 ಗಾಡಿ ಬಂದಿದೆ. ಅಂದ್ರೆ SIT ಅಧಿಕಾರಿಗಳು ಅಲ್ಲಿ ದಾಳಿ ಮಾಡಿರೋದು. ಹೌದು, ಸದ್ಯಕ್ಕೆ ಇನ್ನೂ ಕೂಡ ಶೋಧ ನಡೀತಾ ಇದೆ. ಆ ಮನೆಯ ಹಿನ್ನೆಲೆ ಏನು, ಮನೆ ಯಾಕಾಗಿ ಮುಖ್ಯವಾಗುತ್ತೆ ಅಂತ ನಮ್ಮ ಶೆಟ್ರು ಹೇಳ್ತಾ ಇದ್ದಾರೆ. ಆದ್ರೆ ಈಗ SIT ದಾಳಿ ಮಾಡಿದಾರಲ್ಲ, ಅಲ್ಲಿ ಮಣ್ಣಂಗಟ್ಟಿನೂ ಸಿಗೋದಿಲ್ಲ ನನ್ನ ಪ್ರಕಾರ. ಅದು ಮುನಿರತ್ನ ರೀ, ಮುನಿರತ್ನ ಭಯಂಕರ ಟ್ಯಾಲೆಂಟೆಡ್ ಆ ಮನುಷ್ಯ. ಹಾಗೆಲ್ಲ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಲ್ಲಿದೆ ಅಂತ ಯಾರು ಗೊತ್ತಿಲ್ಲ. ನೀವು ಬೇಕಿದ್ರೆ ನೋಡಿ, ಇವ್ರು ಏನೋ ತಗೊಂಡೋಗಿ ಅದು ಇವತ್ತಾ ಇಷ್ಟೆಲ್ಲ ಆದ ದಿವಸನ ಎಂಥದ್ದು ಇರೋದಿಲ್ಲ, ಎಂಥದ್ದು ಸಿಗೋದಿಲ್ಲ. ಆದರೆ ಮುನಿಂತ ಬರೆದಿರೋದು ನೋಡಿ, ಕೈಯಲ್ಲಿ ವಾಪಸ್ಸಾದ ಅಧಿಕಾರಿಗಳು ಅದೇನೋ ತಗೊಂಡೋಗಿರ್ತಾರೆ. ಅವ್ರಿಗೂ ಮಾನ ಮರ್ಯಾದೆ ಪ್ರಶ್ನೆ. ನೀನು ಖಾಲಿ ಕೈಯಲ್ಲಿ ಬಂದೆ ಅಂತ ಹೇಳುವಾಗ ಅವ್ರಿಗೂ ಮಾನ ಮರ್ಯಾದೆ ಪ್ರಶ್ನೆ. ಅವರು 4 ನ್ಯೂಸ್ ಪೇಪರಲ್ಲಿ ಇಟ್ಕೊಂಡು ಸುಮ್ಮನೆ ಒಂದು ಬ್ಯಾಗಲ್ಲಿ ಹಾಕೊಂಡು ಬಂದುಬಿಡ್ತಾರೆ ಅಷ್ಟೇ. ಇವರೆಲ್ಲ ಭಯಂಕರ ಬ್ರಿಲಿಯಂಟ್ ರೀ. ಆಮೇಲೆ ಸಾರಿ ನಾನು ಹೇಳಬಾರ್ದು ಇದನ್ನು. ಆಮೇಲೆ ಪ್ರಖ್ಯಾತ ರೌಡಿ ಒಬ್ಬ ಇದ್ದ, ಕೊರಂಗು ಕೃಷ್ಣ ಅಂತೇಳಿ. ಹೇಳಿದ್ದೀರಾ? ಪ್ರಖ್ಯಾತ ರೌಡಿ ಒಬ್ಬ ಇದ್ದ, ಕೊರಂಗು ಕೃಷ್ಣ ಅಂತೇಳಿ. ಆತನ ಸಹೋದರ ಇವರು. ಪ್ರಖ್ಯಾತನೋಣ ಕುಖ್ಯಾತನೋಣ ಎಂತ ಬೇಕಿತ್ತು ತಗೊಳ್ಳಿ ನೀವು, ಅದು ಬೇರೆ. ನಾನು ಜಸ್ಟ್ ಹೇಳಿದೆ ಅಷ್ಟೇ. ರೌಡಿ ಅಂದರೆ ಪ್ರಖ್ಯಾತನ ಕುಖ್ಯಾತನ ಡಿಸೈಡೆಡ್. ಭೂಗತ ದೊರೆ ಅಂತ ಹಾಕ್ಬೇಕಾ ಬೇಡವಾ? ವೆಲ್ಕಮ್ ಬ್ಯಾಕ್. ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಡೇ ಫಸ್ಟ್ ಇಂದ ವರದಿಯನ್ನ ವೆರಿ ಎಕ್ಸ್ಕ್ಲೂಸಿವ್ ಆಗಿ ದಾಖಲೆಗಳ ಸಮೇತ ನೀಡ್ತಾ ಇರೋದು. ಈಗ ಮುಂದುವರೆದ ಭಾಗವಾಗಿ ಮೂಡ ವ್ಯೂಹದಲ್ಲಿ ಟಗರಿಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಸಿಂಪಲ್ ರಾಮಯ್ಯ ವಿರುದ್ಧ ಕೊನೆಗೂ FIR ದಾಖಲಾಗಿದೆ.